ಸ್ವಂತ ಬೆಂಬಲಿಗರ ಮೇಲಿನ ಕೇಸ್ಗಳನ್ನು ವಾಪಸ್ ಪಡೆದ ಕುರಿತು ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನಮ್ಮ ಪ್ರಕರಣಗಳು ಮಾತ್ರವಲ್ಲ, ಬಿಜೆಪಿಯವರ ಮೇಲಿನ ಕೇಸ್ಗಳನ್ನು ವಾಪಸ್ ಪಡೆಯಲಾಗಿದೆ ಎಂದು ಹೇಳಿದರು. ಇಡಿ ಬಂಧನದ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಯಾವುದೇ ತಪ್ಪು ಮಾಡಿಲ್ಲ. ಬಿಜೆಪಿ ಒತ್ತಡದಿಂದಾಗಿ ನಮ್ಮ ಮೇಲೆ ಹಲವು ಕೇಸ್ಗಳನ್ನು ದಾಖಲಿಸಿದೆ. ನನ್ನ ಹಾಗೂ ಮುಖ್ಯಮಂತ್ರಿಗಳ ಮೇಲೂ ಕೇಸ್ಗಳನ್ನು ಹಾಕಲಾಗಿದೆ. ಇಂತಹ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂರಲು ಸಾಧ್ಯವಿಲ್ಲ ಎಂದು ಅವರು ಪ್ರಶ್ನಿಸಿದರು. ದೇಶ ಮತ್ತು ರಾಜ್ಯದ ಪರವಾಗಿ ಕಾರ್ಯಕರ್ತರು ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದ್ದಾರೆ. ನನ್ನ ವಿರುದ್ಧ ಇಡಿ ದಾಖಲಿಸಿದ್ದ ಪ್ರಕರಣಗಳು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಜಾಗೊಂಡಿವೆ. ಜೈಲಿನಿಂದ ಬಿಡುಗಡೆಯಾದಾಗ ಸಂಭ್ರಮ ಆಚರಿಸಿದರು ಎಂದು ಟೀಕಿಸಿದವರು, ಈಗ ಕೇಸ್ಗಳು ವಜಾ ಆದಾಗ ಏಕೆ ಅಭಿನಂದನೆ ಸಲ್ಲಿಸುತ್ತಿಲ್ಲ ಎಂದು ಶಿವಕುಮಾರ್ ಪ್ರಶ್ನಿಸಿದರು. ಇದು ಕೇವಲ ಒಂದೇ ಪ್ರಕರಣವಲ್ಲ, ಇನ್ನೂ ನೂರಾರು ಪ್ರಕರಣಗಳನ್ನು ವಜಾ ಮಾಡಿದ್ದೇವೆ ಎಂದು ಅವರು ತಿಳಿಸಿದರು. ತಮ್ಮ ಬೆಂಬಲಿಗರ ಮೇಲೆ ಇರ್ತಕ್ಕಂಥ ಕೇಸುಗಳು ವಾಪಸ್ ಆಗಿದೆ. ಚಿತ್ತಾಪುರದಲ್ಲಿ ಕೂಡ ಕೇಸುಗಳು ವಾಪಸ್ ತಗೊಂಡಿವೆ. ಬೇಕಾದಷ್ಟು ಕೇಸರಿ ನಾವು ಬಿಜೆಪಿಯವ್ರ ಮೇಲೆ ವಿಡ್ರಾ ಮಾಡಿದ್ದೀವಿ, ಕಾಂಗ್ರೆಸ್ ಅವ್ರ ಮೇಲೆ ವಿಡ್ರಾ ಮಾಡಿದ್ದೀವಿ. ಬೇಕು ಅಂತ ಆಗ ನಾನು ಇಡಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಯಾರು ಏನು ಮಾಡಲಿಲ್ಲ. ಕೆಲವು ಕೇಸ್ಗಳನ್ನೆಲ್ಲ ದಬಾವಣೆ ಮೇಲೆ ಬಿಜೆಪಿಯವರು ಹಾಕ್ಸಿದ್ರು. ಅದನ್ನು ಖಂಡಿತ ನಾನೇ ಹೇಳಿದ್ದೀನಿ. ಎಷ್ಟೋ ಈಗ ಕೋವಿಡ್ ಸಂದರ್ಭದಲ್ಲಿ ನನ್ನ ಮೇಲೂ ಕೇಸ್ ಹಾಕಿದ್ರು ಬಿಜೆಪಿಯವರು. ಚೀಫ್ ಮಿನಿಸ್ಟರ್ ಮೇಲೆ ಕೇಸ್ ಹಾಕಿದ್ದಾರೆ. ಬೇಕಾದಷ್ಟು ಎಲ್ಲರ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ. ಎಲ್ಲ ನಮ್ಮ ಮಂತ್ರಿಗಳ ಮೇಲೆಲ್ಲ ಕೇಸ್ ಹಾಕಿದ್ದಾರೆ. ನಾವು ನೋಡ್ಕೊಂಡು ಕೂತ್ಕೋಬೇಕಾ? ಬೇಕಾದಷ್ಟು ಪ್ರತಿಭಟನೆ ಮಾಡಿದ್ದಾರೆ. ರೈತರಿಗೋಸ್ಕರ ಮಾಡಿದ್ದಾರೆ, ಭಾಷೆಗೋಸ್ಕರ ಮಾಡಿದ್ದಾರೆ, ನ್ಯಾಯಕ್ಕೋಸ್ಕರ ಮಾಡಿದ್ದಾರೆ. ಇವತ್ತು ಯಾರೋ ನಾನು ಈಗ ಇಡಿ ಕೇಸು ನನ್ನ ಮೇಲೆ ವಜಾ ಆಯಿತು. ಇಡಿ ಕೇಸ್ ಇದ್ದಿದ್ದು ನಾನು ಯಾವ ಕೇಸಿಗೆ ಬಂಧನ ಆಗಿದೆ ಅದು ನಮ್ಮ ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ನನಗೆ ವಜಾ ಆಯಿತು. ನನಗೆ ನ್ಯಾಯ ಕೊಡೋರು ಯಾರು? ಕೆಲವೆಲ್ಲ ಮಾತಾಡ್ತಿದ್ರಲ್ಲ, ಇಡಿಗಿಂದ ಈಚೆ ಬಂದ ತಕ್ಷಣ ಏನು ಭವ್ಯವಾದ ಸ್ವಾಗತ ಸಿಕ್ಕು ಅಂತ ಎಲ್ಲ ಭಾಳ ದೊಡ್ಡ ದೊಡ್ಡ ಚಿಂತನಕಾರರು, ರಾಜಕೀಯದವರೆಲ್ಲ ಇದನ್ನು ಮಾಡ್ತಿದ್ರಲ್ಲ, ನನ್ನ ವಜಾ ಮಾಡಿದಾಗ ಯಾಕೆ ಅವ್ರು ಅಭಿನಂದಿಸಲಿಲ್ಲ? ಸೊ ನಾನೀಗ ಬೇಡ, ಚರ್ಚೆ ಜಾಸ್ತಿ ಬೇಡ. ನಮ್ಮ ಸರ್ಕಾರ ಇದು ಒಂದೇ ಕೇಸ್ ಅಲ್ಲ, ಇಲ್ಲಿವರೆಗೂ ಸುಮಾರು ನೂರಾರು ಕೇಸ್ಗಳನ್ನ ವಿಡ್ರಾ ಮಾಡಿದ್ವಿ. ಎಲ್ಲ ಪಾರ್ಟಿಯವ್ರದ್ದು ವಿಡ್ರಾ ಮಾಡಿದ್ವಿ. ಬಿಜೆಪಿಯವ್ರ ಮನವಿನೂ ಗಮನದಲ್ಲಿ ಇಟ್ಕೊಂಡು ವಿಡ್ರಾ ಮಾಡಿದ್ದೀವಿ. ರೈತ ಸಂಘದವ್ರದ್ದು ವಿಡ್ರಾ ಮಾಡಿದ್ದೀವಿ. ಚಳವಳಿಗಾರರದ್ದು ವಿಡ್ರಾ ಮಾಡಿದ್ದೀವಿ. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.